ನಿನ್ನೆಯ ನ್ಯೂಸ್ ಬೀಟ್ನಲ್ಲಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ತಹಶೀಲ್ದಾರ್ ಅಮನೇಶ್ ಬೇರೆ ತಾಲೂಕಿನ ವ್ಯಕ್ತಿಗೆ ಗ್ರಾಮ ಸೇವಕ ಹುದ್ದೆ ಕೊಟ್ಟಿರೋ ಬಗ್ಗೆ ನಾವು ನಿರಂತರವಾಗಿ ಸುದ್ದಿ ಮಾಡಿ ಮಾತನಾಡಿದ್ವಿ, ಪ್ರಶ್ನೆ ಎತ್ತಿದ್ವಿ. ಇದೀಗ ಹೊರಗುತ್ತಿಗೆ ಸಿಬ್ಬಂದಿ ಡ್ರೈವರ್ ನಂದೀಶ್ ಅವರು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟರು ಅನ್ನೋ ಕಾರಣದಿಂದ ಅವರನ್ನು ವಜಾ ಮಾಡಿಬಿಟ್ಟಿದ್ದಾರೆ. ಆದರೆ ಅಕ್ರಮವಾಗಿ ಕೆಲಸ ಪಡೆದಿರುವಂತ ಗ್ರಾಮ ಸೇವಕ ಚಿದಾನಂದ್ ಆತನ ಮೇಲೆ ಹಲವು ಆರೋಪ ಇದ್ರೂ ಕೂಡ ತಹಶೀಲ್ದಾರ್ ವಿರುದ್ಧವೂ ಕೂಡ ಯಾವುದೇ ಕ್ರಮ ಆಗಿಲ್ಲ, ಅವ್ರ ಮೇಲೂ ಕ್ರಮ ಆಗಿಲ್ಲ. ಇದರ ಬಗ್ಗೆ ಸ್ಪಷ್ಟೀಕರಣ ಕೇಳಿ ಡಿಸಿ ಕವಿತಾ ಮನ್ನಿಕೆರೆ ಅವ್ರ ಹತ್ರ ಹೋದ್ರೆ ನೀವು ನಂದೀಶ್ ಪರ ಬಂದ್ರಾ, ನೀವು ಅವ್ರ ವಿಚಾರವಾಗಿ ಮಾತನಾಡೋಕೆ ಬಂದ್ರಾ ಅಂತ ಉಡಾಫೆ ಉತ್ತರ ಕೊಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಕೊಡೋ ಉತ್ತರನ ಜೊತೆಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ನಿಟ್ಟಿನಲ್ಲಿದೆ ಈ ನಡೆ. ಇದೊಂದು ನೈಸರ್ಗಿಕ ನ್ಯಾಯದ ವಿರುದ್ಧವಾಗಿ ಹೋಗ್ತಾ ಇರುವಂಥ ಜಿಲ್ಲಾಧಿಕಾರಿಯವರು. ಒಬ್ಬ ಹೊರಗುತ್ತಿಗೆ ನೌಕರ ಇರಲಿ, ಯಾವುದೇ ನೌಕರ ಇರಲಿ, ಇವರನ್ನ ಏಕಾಏಕಿ ತೆಗೆದುಹಾಕುವಂಥದ್ದು, ವಜಾ ಮಾಡೋದು, ತೆರವುಗೊಳಿಸೋದು ಕಾನೂನು ಅಡಿಯಲ್ಲಿ ಇವರಿಗೆ ಅವಕಾಶ ಇಲ್ಲ. ಜಿಲ್ಲಾಧಿಕಾರಿಗಳಿಗಾಗಲಿ ತಹಶೀಲ್ದಾರ್ಗಾಗಲಿ ಇವರನ್ನ ಏಕಾಏಕಿ ತೆಗೆದುಹಾಕೋದಕ್ಕಾಗೋದಿಲ್ಲ. ಅಂಥ ಅಪರಾಧ ಏನು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಇಲಾಖೆಯಡಿ ಒಂದು ತನಿಖೆಯನ್ನು ಮಾಡಬೇಕಿತ್ತು. ಇಲಾಖಾ ತನಿಖೆಯಡಿ ಇವರನ್ನು ತರಬೇಕಾಗಿತ್ತು, ಒಂದು ವಿಚಾರಣೆ ಮಾಡಬೇಕಾಗಿತ್ತು. ಹೆಚ್ಚುವರಿಯಾಗಿ ನೀವು ವಿಚಾರಣೆಗೆ ತಂದಾಗ ಆತನಿಗೆ ಸಮಜಾಯಿಷಿ ಕೊಡೋದಕ್ಕೊಂದು ಅವಕಾಶ ಕೊಡಬೇಕು. ನೀವು ಶೋಕಾಸ್ ನೋಟಿಸನ್ನು 2ನೇ ಬಾರಿ ಕೊಡಬೇಕಾಗತ್ತೆ. ಇವೆಲ್ಲವೂ ಇದ್ದಾವೆ. ಒಬ್ಬ ನೌಕರರನ್ನು ಏಕಾಏಕಿ ತೆಗೆದುಹಾಕುವಂಥ ಕಾರಣಗಳು ಕಾನೂನು ನಿಮ್ಮಲ್ಲಿಲ್ಲ. ನೀವು ನೈಸರ್ಗಿಕ ಕಾನೂನಿಗೆ ತದ್ವಿರುದ್ಧವಾಗಿ ಹೋಗ್ತಾ ಇದ್ದೀರಿ. ಒಬ್ಬ ಜಿಲ್ಲಾಧಿಕಾರಿಯಾಗಿ, ದಂಡಾಧಿಕಾರಿಯಾಗಿ ನೀವು ಆ ಜಿಲ್ಲೆಯ ನ್ಯಾಯವನ್ನು ಕಾಪಾಡಬೇಕು. ಆ ನ್ಯಾಯದ ಅಡಿಯಲ್ಲಿ ಈ ನೌಕರನೂ ಇದ್ದಾನೆ. ಬರೀ ನಿಮ್ಮ ಸಿಬ್ಬಂದಿ, ನಿಮ್ಮ ಸರ್ಕಾರಿ ಸಿಬ್ಬಂದಿ, ಕಾಯಂ ಸಿಬ್ಬಂದಿ ಏನಿದ್ದಾರೆ ಅವರ ಹಿತ ಕಾಪಾಡೋದು ಮಾತ್ರ ನಿಮ್ಮ ಕರ್ತವ್ಯ ಅಲ್ಲ. ಇಡೀ ಜಿಲ್ಲೆಯ ಹಿತ ನಿಮ್ಮ ಕೈಯಲ್ಲಿದೆ. ಇಡೀ ಜಿಲ್ಲೆಯ ಹಿತ ನಿಮ್ಮ ಕೈಯಲ್ಲಿದೆ. ಆ ನೌಕರನು ಕೂಡ ನಿಮ್ಮವನು, ಹೊರಗುತ್ತಿಗೆಯವನೇ ಇರ್ಬೋದು, ಆದರೆ ಮೂಲಭೂತ ಹಕ್ಕು ಅವನಿಗೂ ಇದೆ. ಅದರಡಿಯಲ್ಲಿ ಅವನು ಕೆಲಸ ಸಾಗ್ತಾ ಇರುತ್ತೆ. ಜೀವನೋಪಾಯಕ್ಕೆ ನಿಮ್ಮಲ್ಲಿ ಬಂದು ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ತನಿಖೆಯನ್ನು ಮಾಡದೆಯೇ ಯಾವ ದುರ್ನಡತೆ ಇದೆಯಾ, ಏನಿದೆ, ಲೋಪ ಏನು ಮಾಡಿದ್ದಾರೆ, ಅದ್ರ ಬಗ್ಗೆ ವಿಚಾರಣೆ ಮಾಡ್ದೇನೆ ಏಕಾಏಕಿ ತೆಗೆದುಹಾಕುವಂಥ ಕ್ರಮ ಯಾಕಾಯಿತು? ತಹಸೀಲ್ದಾರ್ ಪರವಾಗಿ ನೀವ್ಯಾಕೆ ಮಾತಾಡ್ತಾ ಇದ್ದೀರಿ? ಈ ತಹಸೀಲ್ದಾರ್ ಪರವಾಗಿ ನಾವು ಸುದ್ದಿ ಮಾಡಿದಾಗ ವಿರುದ್ಧವಾಗಿ ನಾವು ಸುದ್ದಿ ಮಾಡ್ತೀವಿ. ಗ್ರಾವೆಲ್ ತಂದಿದ್ದು ಇದೇ ತಾನೇ ವ್ಯಕ್ತಿ. ಈ ವ್ಯಕ್ತಿಯ ವಿರುದ್ಧವಾಗಿ ನಾವು ನೋಡಿಕೊಂಡು ಅಲ್ಲಿ ಏನೇನು ನಡೀತಾ ಇದ್ದಾವೆ ಅವ್ಯವಹಾರಗಳು ಅಂತ ಹೇಳಿದಾಗ ನಮ್ಮ ಮೇಲೂ ಇದೇ ಆರೋಪ ಬಂದಿತ್ತು. ಅರೆ, ತಹಸೀಲ್ದಾರ್ ಮೇಲ್ಗಡೆ ಆರೋಪ ಮಾಡಿಬಿಡ್ತೀರಿ ನೀವು ಅನ್ನೋಂಥ ನಿಟ್ಟಲ್ಲಿ ಬಂತು. ಅದೇ ತಹಸೀಲ್ದಾರ್ ಕೆಲಸ ಕೆಟ್ಟದಾಗ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಬಂತು. ಅಲ್ಲಿ ಗ್ರಾವೆಲ್ ದಂಧೆ ನಡೀತಾ ಇರೋದು ಹೌದು ಅಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹೇಳಿತು. ಆಗ ಕಣ್ಮುಚ್ಕೊಂಡಿತ್ತು ಡಿಸಿ. ಇವತ್ತು ಆ ಹೊರಗುತ್ತಿಗೆ ನೌಕರ ಚಾನಲ್ಗೆ ಒಂದು ಬೈಟ್ ಕೊಟ್ಟಿದ್ದ ಉದ್ದೇಶಕ್ಕೋಸ್ಕರ ನೀವು ತೆಗೆದುಹಾಕಿ ನಿಂತ್ಕೊಳ್ತೀರಿ. ಆದ್ರೆ ಚಾನಲ್ ಅವ್ರನ್ನ ತೆಗೆದು ನಿಂತ್ಕೊಳ್ಳೋದಿಲ್ಲ. ಚಾನಲ್ ಅವ್ರ ಬೆನ್ನಿಗೆ ನಿಂತ್ಕೊಳ್ಳುತ್ತೆ. ನಾವು ಅವ್ರ ಜೊತೆಗಿರ್ತೀವಿ, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ ಅಂತ ಹೇಳಿದ್ದೀವಿ. ನಿಮಗೆ ಅನ್ಯಾಯ ಆದರೆ ನಾವು ನ್ಯಾಯಯುತವಾಗಿ ನಿಮ್ಮ ಜೊತೆಗೆ ನಿಂತ್ಕೊಳ್ತೀವಿ. ಜಿಲ್ಲಾಧಿಕಾರಿ ಇರಲಿ, ಯಾರೇ ಇರಲಿ, ನ್ಯಾಯ ಸಿಗಬೇಕಾಗಿದ್ದು, ನ್ಯಾಯ ಪಥದಲ್ಲಿ ನಾವು ಇರಬೇಕಾಗಿರುವಂಥದ್ದು ಸರಿಯಾಗಿ ನಾವಿದ್ದೀವಿ. ಗ್ರಾಮ ಸಹಾಯಕನ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ, ನಮ್ಮ ವಾದ ಸರಿಯಾಗಿದೆಯಾ ನೀವು ಹೇಳಿ. ಕೇಳ್ತಾ ಇರುವ ಪ್ರಶ್ನೆಗೆ ಉತ್ತರ ನೀವು ಆತನ ವಜಾ ಮಾಡೋದಲ್ಲ. ಆತನ ವಜಾ ಮಾಡೋದೇ ನಿಮ್ಮ ಉತ್ತರ ಆಗಿದ್ರೆ ಬೇರೆ ನಿಟ್ಟಲ್ಲಿ ಮಾಡಬೇಕು. ಅದಕ್ಕೊಂದು ಕ್ರಮ ಅಂತ ಇದೆ. ಸರ್ಕಾರದ ನೀತಿ ನಿಯಮಾವಳಿಯ ಅಡಿಯಲ್ಲಿ ನೀವು ಜಿಲ್ಲಾಧಿಕಾರಿಯ ಹೊರತು ನಿಮ್ಮದೇ ನೀತಿ ನಿಯಮಾವಳಿಯಲ್ಲಿ ಈತನ್ನ ತಗೊಂಡಿರುವಂಥದ್ದಲ್ಲ. ನಿಮ್ಮ ಮನೆ ಕೆಲಸಗಾರ ಅಲ್ಲ. ಸರ್ಕಾರದ ಅಡಿಯಲ್ಲಿ ಹೊರಗುತ್ತಿಗೆಗೆ ನೌಕರ ಆತ ಬಂದಿರುವಂಥದ್ದು. ಆತನನ್ನು ಏಕಾಏಕಿ ವಜಾ ಮಾಡಿರೋದ್ರ ಹಿಂದೆ ಯಾವ ಷಡ್ಯಂತ್ರ ಅಡಗಿದೆ? ನೀವು ಯಾರನ್ನ ಕಾಪಾಡ್ತಾ ಇದ್ದೀರಿ? ಯಾರನ್ನ ಕಾಯೋದಕ್ಕೋಸ್ಕರ ಯಾರ ಹಿತ ಕಾಪಾಡ್ಕೊಂಡ್ರಿ? ಒಬ್ಬ ವರದಿಗಾರ ಸುದ್ದಿ ಮಾಡಿದಾಗ ಏಕಾಏಕಿ ಮೈಕ್ ಹಿಡಿದಾಗ ಏನೋ ಆತನಿಗೆ ಗೊತ್ತಿರುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತನಗೇನು ಗೊತ್ತೋ ಅದನ್ನ ಏನು ಗೌಪ್ಯತೆ ಕಾಪಾಡೋದು, ಏನೋ ಹೇಳ್ತಾರತ್ತೆ ಗೌಪ್ಯತೆ ಕಾಪಾಡಬೇಕಾಗಿತ್ತು ಅಂತ. ಗೌಪ್ಯತೆ ಕಾಪಾಡಿಲ್ಲ ಅಂತ ನೀವು ವಿಚಾರಣೆ ಮಾಡಬೇಕಿತ್ತು. ಇವತ್ತು ಯಾಕೆ ತೆಗೆದ್ರಿ? ಲೋಪಗಳು ಇನ್ನೊಂದು ಬಂದಾಗ ಇವತ್ತು ಮನನೊಂದು ಅಲ್ಲೇನೋ ಅಹಿತಕರ ಘಟನೆ ಆಯಿತು, ಜಿಲ್ಲಾಧಿಕಾರಿಗಳು ತಂದು ಕೊಟ್ಬಿಡ್ತಾರ? ತೆಗೆಯೋದಕ್ಕೆ ನಿಮ್ಗೆ ಅವಕಾಶ ಇದೆ. ಯಾವುದಾದ್ರೂ ಜೀವ ಕೊಡೋದಕ್ಕೆ ಅವಕಾಶ ಇದೆ ಜಿಲ್ಲಾಧಿಕಾರಿಗೆ? ಮೊದಲು ನಿಮ್ಮ ಕ್ರಮದ ಹಿಂದೆ ಮುಂದೆ ಎರಡನ್ನೂ ಯೋಚನೆ ಮಾಡಬೇಕಾಗಿತ್ತು ಜಿಲ್ಲಾಧಿಕಾರಿಗಳು. ಆ ನಿಟ್ಟಲ್ಲಿ ನೀವು ಸೋತಿದ್ದೀರಿ. ಈಗ ಆ ಹೊರಗುತ್ತಿಗೆ ನೌಕರನ ಸಂಕಷ್ಟ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಅಡಿಯಲ್ಲಿ ಆಗಿರುವಂಥ ಲೋಪಗಳನ್ನು ಸರಿಪಡಿಸ್ಕೋಬೇಕು. ಅಲ್ಲ ಆಗಿರುವಂಥ ಅಕ್ರಮಗಳು ನಿಜವೇ ಆದರೆ
ಕ್ರಮ ತಗೋಬೇಕಾಗಿರೋದು ತಹಸೀಲ್ದಾರ್ ಮೇಲೋ ಅಥವಾ ಅವ್ರ ಹೆಸರಲ್ಲಿ ಬೇರೆ ಯಾರಿಗಾದರೂ ಹಣೆಪಟ್ಟಿ ಕಟ್ಟಲಾಗಿದೆಯೋ ಅದನ್ನೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ನಿಜವಾಗಿ ನೀವು ಕರ್ತವ್ಯ ನಿಷ್ಠರಾಗಬೇಕಾಗಿದೆ. ಅಲ್ಲಾಗಿರುವಂಥ ಅಕ್ರಮವನ್ನು ಬಯಲಿಗೆಳಿಬೇಕಾಗಿದೆ. ಅದು ನಿಮ್ಮ ನಿಜವಾದ ಕರ್ತವ್ಯ. ಆ ಕರ್ತವ್ಯವನ್ನು ಮರೆತು ಇವತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಿರಿ. ನಿಮ್ಮ ಸ್ಥಾನ ಅಲ್ಲೇ ನಿಂತು ಯೋಚನೆ ಮಾಡಬೇಕಾಗಿತ್ತು. ಅಲ್ಲಿ ನಿಂತಿಲ್ಲ. ನಿಲ್ಲೋ ಪ್ರಯತ್ನ ಮಾಡಿ. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಾವು ಬಂದು ಪ್ರಯತ್ನ ಪಡಿಸ್ತೀವಿ. ಎಸ್, ಹೌದು. ಅಂದರೆ ಸರ್, ಯಾವಾಗ ತಹಶೀಲ್ದಾರ್ ಮೇಲೆ ಗ್ರಾವೆಲ್ಲೋ ಮತ್ತೊಂದು ಆರೋಪ ಬಂದಾಗ ಕ್ರಮನೂ ಇಲ್ಲ, ಕರ್ಸೋದು ಇಲ್ಲ. ಬಟ್ ಈತನ ವಿಚಾರದಲ್ಲಿ ಮಾತಾಡ್ದ ಅನ್ನೋದಕ್ಕೆ ಎಷ್ಟು ಶರವೇಗದಲ್ಲಿ ತೀರ್ಮಾನ ತಗೊಂಡ್ಬಿಡ್ತಾರಲ್ಲ. ಜಿಲ್ಲಾಧಿಕಾರಿಗಳು ಈ ಕ್ರಮ ತಗೊಳ್ಳೋ ಹಿಂದೆ ಆ ತಹಸೀಲ್ದಾರ್ ಅವರಿಗೆ ಯಾವ ರೀತಿಯ ಮನವಿ ಇಟ್ಟಿರ್ಬೋದು, ಅದನ್ನು ಇವ್ರಿಗೆ ಯಾವ ರೀತಿ ಪುರಸ್ಕಾರ ಮಾಡಿರ್ಬೋದು, ಕಾನೂನು ಅಡಿಯಲ್ಲಿ ಅವಕಾಶ ಇದೆಯಾ ಇಲ್ವಾ ಅನ್ನುವಂಥ ನಿಟ್ಟಲ್ಲಿ ಯೋಚನೆನೂ ಮಾಡದೆ ಆ ಜಿಲ್ಲಾಧಿಕಾರಿ ಕ್ರಮ ತಗೊಳ್ತಾರೆ ಅಂತಂದರೆ ನಾವು ಬೇರೆ ಬೇರೆ ನಿಟ್ಟಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಹೌದು. ತಹಸೀಲ್ದಾರ್ ಬಂದು ಹೇಳಿದ ತಕ್ಷಣಕ್ಕೆ ತಗೊಳ್ಳುವಂಥ ಕ್ರಮ ಇದಲ್ಲ. ಒಬ್ಬನ ಬದುಕಿನ ಪ್ರಶ್ನೆ ಸ್ವಾಮಿ. ಅವ್ನು ಮಾಡಿರೋ ತಪ್ಪಾದರೂ ಏನು ಒಂದು ಬೈಟು, ಒಂದು ಸಣ್ಣ ಬೈಟ್ ಕೊಟ್ಟಿರೋದಕ್ಕೆ ನೀವು ತೆಗೆದಾಕ್ತೀರಿ ಅಂತ ಆದರೆ ಇಡೀ ಸರ್ಕಾರದಲ್ಲಿ 80 ಜನ ಹೊರಟೋಗ್ಬಿಡ್ತಾರೆ ಒಂದೊಂದ್ಸರಿ. ಹೌದು. ಎಲ್ರಿಗೂ ಪ್ರಚಾರದ ಹುಚ್ಚೆ. ಈತನಿಗೆ ಒಂದು ಮಾಹಿತಿ ಹಂಚುವಂಥದ್ದು ಅಥವಾ ಏನೋ ಅಲ್ಲಿ ಕಾಣಿಸಿದೆ ಅದನ್ನು ಹೇಳೋದಕ್ಕೆ ಹೊರಟಿರಬಹುದು. ಸರ್ಕಾರದ ವಿರುದ್ಧವಾಗಿ ಏನು ಹೇಳಲಿಲ್ಲ. ಅಕ್ರಮವಾಗಿ ಗ್ರಾಮ ಸಹಾಯಕನ ನೇಮಕಾತಿ ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಪ್ರಶ್ನೆ ಬಂದಾಗ ಇರ್ಬೋದಾ ಇಲ್ವಾ ಏನೋ ಅಂತ ನಿಟ್ಟಲ್ಲಿ ಹೇಳಿದರೆ, ನೀವು ತಪ್ಪು ಅಂತ ಹೇಳಿದಾಗ ಮೊದಲು ತಪ್ಪಿನ ಕಡೆ ಗಮನ ಕೊಡಬೇಕಿತ್ತು. ತಪ್ಪು ಅಂತ ಹೇಳಿದವ್ರು ಹುಡುಕ್ತಾ ಇದ್ದಾರೆ ಬಿಟ್ಟರೆ ತಪ್ಪು ಆಗಿದೆಯಾ ಇಲ್ಲ ಅನ್ನುವಂಥದ್ದು ನಿಟ್ಟಲ್ಲಿ ಇವರು ಕೆಲಸ ಮಾಡಿದರೆ ಇವತ್ತು ಅಕ್ರಮ ನೇಮಕಾತಿ ಅಂತ ಏನು ಹೇಳ್ತಾ ಇದ್ದಾರೆ ಗ್ರಾಮ ಸಹಾಯಕನನ್ನು, ಅಂದರೆ ಗ್ರಾಮದವನೇ ಆಗಿರಬೇಕು, ಆ ಕಂದಾಯ ಸಂಬಂಧಪಟ್ಟಂಗೆ ಅಂದರೆ ತಾಲೂಕು ಸಂಬಂಧಪಟ್ಟಂಗೆ ವ್ಯಕ್ತಿ ಇರಬೇಕು ಅನ್ನುವಂಥದ್ದು ಏನಿದೆ ನೇಮಕಾತಿಯಲ್ಲಿ, ಅದೆಲ್ಲವನ್ನ ಗಾಳಿಗೆ ತೂರಿ ತಮಗೆ ಬೇಕಾದವರನ್ನು ಅಲ್ಲಿ ಸೆಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಮೊದಲು ಅದರ ಕಡೆ ಗಮನ ಕೊಡಿ. ಬಡಪಾಯಿಯ ಮೇಲ್ಗಡೆ ಏನು ಅಸ್ತ್ರ ಪ್ರಯೋಗ ಮಾಡಿದ್ದೀನಿ ಅದನ್ನು ಹಿಂದೆ ತಗೊಂಡು ಆತನ ಮರು ನೇಮಕ ಮಾಡಿಕೊಳ್ಳಿ. ಇಲ್ಲ ಅಂತಂದರೆ ಇದು ಇನ್ನೊಂದು ಬೇರೆ ಬೇರೆ ಮಟ್ಟಕ್ಕೆ ಅಥವಾ ಹಂತಕ್ಕೆ ತಲುಪುವಂಥ ಕೆಲಸ ಆಗ್ಬೋದು. ಆ ಕೆಲಸ ಆಗದೇ ಇರಲಿ, ಈಗಲಾದರೂ ಒಂದು ಒಳ್ಳೆ ಬೆಳವಣಿಗೆ ಆಗಲಿ ನೋಡೋಣ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.